ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ನಮ್ಮ ಮನೆಯಲ್ಲಿ ಶ್ರೀರಾಮನವಮಿ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಬ್ಲಾಗು. ಎಲ್ಲಿ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ ಮತ್ತು ಆ ವಿಡಿಯೋನ ಸಪೋರ್ಟ್ ಮಾಡಿ. ಸೊ ಬನ್ನಿ, ತಡ ಮಾಡಿದೆ ನಾವು ಅವತ್ತಿನ ದಿನ ಶ್ರೀರಾಮನವಮಿಯ ದಿನ ಯಾವ ಥರ ಆಯಿತು ಅಂತ ಹೇಳಿ ನೋಡೋಣ. ನಾನು ಬೆಳಗ್ಗೆನೇ ಎದ್ದು ಒಂದಷ್ಟು ಥಿಂಗ್ಸ್ನೆಲ್ಲ ಶಾಪಿಂಗ್ ಮಾಡಿಕೊಂಡು ಪೂಜೆಗೆ ಬೇಕಾಗಿರೋವಂಥ ಐಟಮ್ಸ್ನೆಲ್ಲ ತೊಗೊಂಡ್ಬಿಟ್ಟು ಬಂದಿದ್ದೀನಿ. ಇವಾಗ ಇಲ್ಲಿ ಸ್ಪ್ರಿಂಗ್ ನಡೀತಾ ಇರೋದ್ರಿಂದ ಎಲ್ಲ ಮರಗಳಲ್ಲೂ ಹೂವನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರತ್ತೆ. ಇನ್ನು ಪೂಜೆಗೆ ಏನೇನು ಬೇಕು ಅದನ್ನೆಲ್ಲದನ್ನು ನಾನು ತೊಗೊಂಡು ಬಂದಿದ್ದೀನಿ. ಲೈಕ್ ಬಾಳೆ ಎಲೆ ಆಗಿರ್ಬೋದು, ಹೂವು, ಹಣ್ಣು, ಇದೆಲ್ಲದನ್ನು ಬೆಳಗ್ಗೆನೇ ಹೋಗಿ ಫ್ರೆಶ್ ಆಗಿ ತಗೊಂಡು ಬಂದಿದ್ದೀನಿ. ಇನ್ನು ಬಾಳೆ ಎಲೆ ತುಂಬಾ ಜಾಸ್ತಿ ಸಿಕ್ಕಿತ್ತು. ಇವತ್ತು ಎಲ್ಲರಿಗೂ ಊಟ ಬಾಳೆದೆಲೆ ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಪೂಜೆಗೆ ಮಾತ್ರ ಯಾವ ಒಂದು ಎಲೆ ಚೆನ್ನಾಗಿರುತ್ತೆ ಅದನ್ನು ನೋಡಿಬಿಟ್ಟು ತೊಳೆದ್ಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀನಿ. ಇನ್ನು ಪೂಜೆ ಐಟಮ್ಸು ಬಾಳೆ ಎಲೆ, ಬಾಳೆಹಣ್ಣು ಮತ್ತು ಹೂವು, ಕಾಯಿ ಎಲ್ಲದನ್ನು ಒಂದ್ಸರಿ ಸಪ್ರೇಟಾಗಿ ಎತ್ತಿಟ್ಕೊಂಡು ಪೂಜೆಗೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಗಿತ್ತು. ಇನ್ನು ರಾಮನವಮಿಗೆ ವಿಶೇಷವಾಗಿ ಪಾನಕ ಮತ್ತು ಕೋಸಂಬರಿ ಮಾಡೋಣ ಅಂತೇಳಿ ಒಂದು ಬೌಲಲ್ಲಿ ಬೆಲ್ಲನ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇನ್ನೊಂದು ಕಡೆ ಹೆಸರು ಬೇಳೆನ ನೆನೆಸಿಟ್ಟಿದ್ದೆ. ಅದನ್ನು ಇವಾಗ ನೀರೆಲ್ಲ ಸೋಸ್ಕೊಬಿಟ್ಟು ಕೋಸಂಬರಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ಕೋಸಂಬರಿಯಲ್ಲಿ ನಾನು ಕ್ಯಾರೆಟ್ ಯೂಸ್ ಮಾಡ್ತಿಲ್ಲ. ಯೂಶ್ವಲಿ ನಾನು ಕ್ಯಾರೆಟ್ ಯೂಸ್ ಮಾಡ್ತಿದ್ದೆ. ಇವತ್ತಿನ ಕೋಸಂಬರಿಯಲ್ಲಿ ಜಸ್ಟ್ ಹೆಸರು ಬೇಳೆ ಮತ್ತು ಸೌತೆಕಾಯಿ, ನಿಂಬೆಹಣ್ಣು ಇದಿಷ್ಟೇ ಹಾಕೋದು. ಇನ್ನು ಇದು ಪ್ರಸಾದಕ್ಕೆ ಇಡೋದ್ರಿಂದ ನಾನು ಉಪ್ಪು ಕೂಡ ಸೇರಿಸಲ್ಲ, ಹಾಗೇ ಬೇಗನೆ ಮಾಡಿ ಇಡ್ತೀನಿ. ಲಾಸ್ಟ್ ಟೈಮೆಲ್ಲ ನಾನು ಕೋಸಂಬರಿ ಎಲ್ಲ ಅಂದರೆ ಕ್ಯಾರೆಟು ಎಲ್ಲ ಯೂಸ್ ಮಾಡಿದ್ದೆ. ಈ ಟೈಮ್ ನಾನು ಕ್ಯಾರೆಟ್ ಮರ್ತು ತೊಗೊಂಡ್ಬಂದಿಲ್ಲ. ಸೊ ಹಂಗಾಗಿ ಕ್ಯಾರೆಟ್ನ ಸ್ಕಿಪ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಕೋಸಂಬರಿಗೆ ಕ್ಯಾರೆಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಕಟ್ ಮಾಡಿರುವಂಥ ನಿಂಬೆಹಣ್ಣನ್ನು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಇದೆಲ್ಲ ಒಂದು ಸ್ಪೂನ್ ಸಹಾಯದಿಂದ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಬಿಡೋದ್ರಿಂದ ನಾವು ಉಪ್ಪನ್ನ ಸೇರಿಸ್ಕೊಳ್ತಾ ಇಲ್ಲ. ಇನ್ನು ಪಾನಕ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಬೆಲ್ಲ ಕರಗಿತ್ತಲ್ಲ, ಅದಕ್ಕೇ ಒಂದು ಅರ್ಧ ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು 4ರಿಂದ 5 ಏಲಕ್ಕಿನ ಸಿಪ್ಪೆ ತೆಗೆದ್ಬಿಟ್ಟು ಸಿಪ್ಪೆನ ಜಜ್ಜಿಬಿಟ್ಟು ಹಾಗೇನೆ ಹಾಕ್ತಾ ಇದ್ದೀನಿ. ಸಿಪ್ಪೆ ತೆಗ್ದಿಲ್ಲ, ಜಜ್ಜಿಬಿಟ್ಟು ಹಾಗೇನೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ನಿಂಬೆಹಣ್ಣಿನ ಬೆಲ್ಲದ ಪಾನಕ ಕೂಡ ರೆಡಿ ಆಯಿತು. ಶ್ರೀರಾಮನವಮಿಗೆ ನಾವು ಪಾನಕ ಮತ್ತು ಕೋಸಂಬರಿ ಇದ್ರೇ ಸಾಕು. ಅದೇನೇ ತುಂಬ ಶ್ರೇಷ್ಠವಾಗಿರುವಂಥ ಪ್ರಸಾದ. ಅವತ್ತು ಎಲ್ಲರಿಗೂ ನಾವು ಇದನ್ನು ಸರ್ವ್ ಅಂದರೆ ಕೊಡ್ಬೋದು ಪ್ರಸಾದದ ರೂಪದಲ್ಲಿ. ಯಾವುದೇ ದೇವಸ್ಥಾನಗಳಲ್ಲಿ ಹೋಗಲಿ, ಯಾವುದೇ ಒಂದು ಹೊರಗಡೆ ಹೋದ್ರೂ ಕೂಡ ರಾಮನವಮಿ ದಿನ ನಮಗೆ ಎಲ್ಲ ಕಡೆನೂ ಪಾನಕ ಕೋಸಂಬರಿ ಕೊಡ್ತಾರಲ್ವ. ಸೊ ಮನೇಲೂ ನಾವು ಪ್ರತಿ ಸರಿನೂ ಇದನ್ನೇ ಮಾಡಿಬಿಟ್ಟು ನೈವೇದ್ಯಕ್ಕೆ ಅಂತ ಇಡ್ತೀವಿ. ಇಲ್ಲಿ ನಾನು ಒಂದು ಲೋಟದಲ್ಲಿ ಪಾನಕ ಹಾಕ್ಬಿಟ್ಟು ಇನ್ನೊಂದು ಬೌಲಲ್ಲಿ ಕೋಸಂಬರಿ ಹಾಕಿ ಒಂದಷ್ಟು ಏನು ಫ್ರೂಟ್ಸ್ ತೊಗೊಂಡು ಬಂದಿದ್ದೆ, ಬಾಳೆಹಣ್ಣು, ಅದನ್ನ ಇಟ್ಬಿಟ್ಟು ದೇವರಿಗೆ ನೈವೇದ್ಯನ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಪೂಜೆ ಮಾಡ್ಕೊಳ್ತೀನಿ, ಸೊ ದಟ್ ನನಗೆ ಟೆನ್ಷನ್ ಇರಲ್ಲ. ಅದಾದಮೇಲೆ ಕುಕ್ಕಿಂಗ್ನ ಮುಂದುವರ್ಸ್ಕೊಳ್ಬೋದು ಅಂತ ಹೇಳಿ ಮನೆ ಕ್ಲೀನ್ ಮಾಡ್ಕೊಂಡ ತಕ್ಷಣ ದೀಪ ಹಚ್ಚಿ ಪೂಜೆ ಮಾಡಿಬಿಡ್ಬೇಕು. ಆವಾಗಲೇ ಸಮಾಧಾನ ಅಂತ ಅನಿಸುತ್ತೆ. ಇಲ್ಲಾಂದರೆ ತುಂಬಾ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ತಿರುತ್ತೆ, ಸಮಾಧಾನ ಇರಲ್ಲ. ಮನೆ ಸ್ವಲ್ಪ ಗಲೀಜಾದರೂ ಆಮೇಲೆ ಅಯ್ಯೋ ಪೂಜೆನೇ ಆಗಿಲ್ವಲ್ಲ ಅನಿಸ್ತಿರುತ್ತೆ. ಸೊ ಇಲ್ಲಿ ಪ್ರಸಾದದ ಪ್ಲೇಟು ರೆಡಿ ಆಗಿದೆ. ದೇವ್ರ ಮುಂದೆ ಇಟ್ಬಿಟ್ಟು ನಾನು ದೀಪನೂ ಕೂಡ ಹಚ್ಚಿದ್ದಾಯಿತು. ಸೊ ಇಲ್ಲಿ ನಾನು ಶ್ರೀರಾಮನವಮಿಯ ಒಂದು ಪೂಜೆನ ಮುಗಿಸ್ಕೊಂಡಿದ್ದೀನಿ. ಪ್ರಸಾದ ಏನು ಮಾಡಿದೆ ಅದನ್ನೇ ಇಟ್ಬಿಟ್ಟು ದೇವರಿಗೆ ಸಮರ್ಪಣೆ ಮಾಡಿಬಿಟ್ಟು ಊದಿನ ಕಡ್ಡಿ, ಧೂಪ ಎಲ್ಲ ಹಾಕಿ ಕರ್ಪೂರನೆಲ್ಲ ಬೆಳಗಿದ್ದು ಆಯಿತು. ನಮ್ಮೂರಲ್ಲಿ ಇವತ್ತಿನ ದಿನ ರಥೋತ್ಸವ ಮಾಡ್ತಾರೆ, ತೇರು ಎಳಿತಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಸೊ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಅದು ನೆನಪಾಯಿತು ಒಂದ್ಸರಿ. ಇನ್ನು ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಸೊಪ್ಪಿನ ಸಾಂಬಾರು ಮತ್ತು ದೋಸೆ, ಇಡ್ಲಿ ಎಲ್ಲ ಮಾಡಿದ್ದೆ. ಬಾಳೆ ಎಲ್ಲ ಸರ್ವ್ ಮಾಡಿದೆ. ಸೊಪ್ಪಿನ ಸಾಂಬಾರು ಅಂತೂ ತುಂಬ ಅದ್ಭುತವಾಗಿ ಬಂದಿತ್ತು. ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಇವತ್ತು ನಾನು ಯೂಸ್ ಮಾಡಿರೋವಂಥ ಸೊಪ್ಪು ಬಂದ್ಬಿಟ್ಟು ಕೆಂಪು ದಂಟಿನ ಸೊಪ್ಪು. ತುಂಬಾ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು. ಸೊ ಹಂಗಾಗಿ ಇದನ್ನು ತೊಗೊಂಡು ಬಂದೆ. ನೋಡೋಣ ಸಾಂಬಾರು ಹೆಂಗೆ ಬರುತ್ತೆ ಇದರಲ್ಲಿ ಅಂತ ಹೇಳ್ಬಿಟ್ಟು. ನನಗೆ ಸೊಪ್ಪು ಅಂದರೆ ತುಂಬ ಇಷ್ಟ ಗೈಸ್. ನಿಮಗೆ ಯಾರಿಗೆಲ್ಲ ಸೊಪ್ಪೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಇಲ್ಲಿ ನಾವು ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಹಸಿಮೆಣಸಿನ್ಕಾಯಿ 3ರಿಂದ 4, ಬೆಳ್ಳುಳ್ಳಿ ಜಜ್ಜಿರುವಂಥದ್ದು ಒಂದೆಷ್ಟು, ಅರ್ಧ ಕಟ್ ಮಾಡಿರುವಂಥ ಈರುಳ್ಳಿ,
ಇದೆಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ನೀಟಾಗಿ ಕಟ್ ಮಾಡಿರುವಂಥ ಟೊಮೊಟೊ ಹಣ್ಣನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು. ನಾನು ಮೊದಲು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆದರೆ ಆಮೇಲೆ ಚಟ್ನಿ ಎಲ್ಲ ಏನೂ ಇರಲಿಲ್ಲಲ್ಲ, ಸೊ ಸಾಂಬಾರೇ ಮಾಡಿಬಿಡೋಣ ಡೈರೆಕ್ಟಾಗಿ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬೆಂದಾದ್ಮೇಲೆ ನಾನೇನು ಸೊಪ್ಪು ತೊಗೊಂಬಂದಿದ್ದೆ ಅದನ್ನು ಕ್ಲೀನ್ ಮಾಡಿ ಕಟ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಕೊಡೋಣ. ಸೊಪ್ಪು ಬೇಗನೆ ಬೆಂದ್ಬಿಡುತ್ತೆ, ಬೇರೆ ತರಕಾರಿಗಳ ಥರ ಜಾಸ್ತಿ ಟೈಮ್ ಹಿಡಿಯಲ್ಲ. ಇದಕ್ಕೆ ನಾನು ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಬೇಯಿಸ್ಕೊಂಡಿದ್ದೆ. ಜೊತೆಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿನೂ ಕುಕ್ಕರಲ್ಲೇ ಹಾಕಿ ಅದನ್ನು ಸಹ ಬೇಯಿಸ್ಕೊಂಡಿದ್ದೆ. ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಒಣಕಾಯಿ, ಅದಾದಮೇಲೆ ಬೇಯಿಸ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಇದಿಷ್ಟನ್ನು ಹಾಕ್ಕೊಂಡು ನಾನು ರುಬ್ಕೊಳ್ತೀನಿ. ಹುಣಸೆಹಣ್ಣು ಹಾಕಿರೋದು ಸ್ಕಿಪ್ ಆಗಿದೆ. ಹುಣಸೆಹಣ್ಣು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಅದಾದಮೇಲೆ ಆ ಬಾಣಲಿಗೆ ಸೊಪ್ಪು ಏನು ಬೇಯ್ತಾ ಇತ್ತಲ್ಲ ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನಾನು ರುಬ್ಬಿಟ್ಕೊಂಡಿರುವಂಥ ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು ಇದಿಷ್ಟನ್ನು ಈ ಮಿಶ್ರಣನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಟ್ರಸ್ಟ್ ಮಿ ಗೈಸ್, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನನ್ನ ಹಸ್ಬೆಂಡ್ ಯೂಶ್ವಲಿ ಸೊಪ್ಪು ಸಾಂಬಾರು ಅಷ್ಟೊಂದು ಇಷ್ಟಪಡಲ್ಲ. ಇವತ್ತು 4ರಿಂದ 5 ಇಡ್ಲಿ ಜೊತೆ ತುಂಬಾ ಚೆನ್ನಾಗಿ ಸೊಪ್ಪು ಸಾಂಬಾರು ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಂಡು ತಿಂದರು. ಇದನ್ನು ಖಾರನ ಹಾಕಿ ಆದಮೇಲೆ ಪ್ಲೇಟ್ನ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಅದಾದಮೇಲೆ ಲಾಸ್ಟಲ್ಲಿ ಬೆಂದಿರುವಂಥ ಬೇಳೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇನ್ನೂ ಪಾತ್ರೆಯಲ್ಲಿ ಏನೇನು ಬೇಳೆ ಇತ್ತಲ್ಲ ಅದಕ್ಕೂ ಸಹ ನೀರು ಹಾಕ್ಬಿಟ್ಟು ನೀಟಾಗಿ ತೊಳ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ಏನು ಬೇಳೆ ಇತ್ತಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಕೊಡೋಣ. ತುಂಬ ಗಟ್ಟಿ ಆದರೆ ಚೆನ್ನಾಗಿರಲ್ಲ, ಚಪಾತಿ ಜೊತೆ ಚೆನ್ನಾಗಿರುತ್ತೆ, ಈ ದೋಸೆ ಮತ್ತು ಇಡ್ಲಿ ಜೊತೆ ಎಲ್ಲ ಚೆನ್ನಾಗಿರಲ್ಲ. ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸಾಂಬಾರು ಕನ್ಸಿಸ್ಟೆನ್ಸಿಗೆ ಇದನ್ನು ತರೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಯೂಶ್ವಲಿ ಮಲೆನಾಡು ಸೈಡ್ ಅವರಿಗೆ ಸೊಪ್ಪು ಸಾಂಬಾರು ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಾನು ಕೂಡ ಮಲೆನಾಡವಳಾಗಿರೋದ್ರಿಂದ ನನಗೆ ಸೊಪ್ಪು, ಗೆಡ್ಡೆ, ಗೆಣಸೆಲ್ಲ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿ ನಾನು ಇನ್ನೊಂದು ಸೈಡಲ್ಲಿ ಇಡ್ಲಿಗೆ ಅಂತ ಹೇಳ್ಬಿಟ್ಟು ಒಂದು ಪ್ಲೇಟಲ್ಲಿ ಇಡ್ಲಿ ಬ್ಯಾಟರ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನನ್ನ ಹಸ್ಬೆಂಡಿಗೆ ಇಡ್ಲಿ ಅಂತ, ನನ್ನ ಮಗಳಿಗೆ ಮತ್ತು ನನಗೆ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. 2 ಪ್ಲೇಟಲ್ಲಿ ಲೈಕ್ 8 ಇಡ್ಲಿ ಮಾಡ್ಕೊಂಡಿದ್ದೀನಿ. 2 ಪ್ಲೇಟ್ನ ಯೂಸ್ ಮಾಡಿಬಿಟ್ಟು ತುಂಬ ದೊಡ್ಡ ಪಾತ್ರೆನ ಇಟ್ಕೊಳ್ಳೋಕೆ ಹೋಗಿಲ್ಲ, ಚಿಕ್ಕ ಪಾತ್ರೆಲ್ಲೇ ಇಟ್ಬಿಟ್ಟು ಇಡ್ಲಿನ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಗನೆ ಬೆಂದ್ಬಿಡ್ತು, ಒಂದು 5 ನಿಮಿಷಕ್ಕೆಲ್ಲ ಇಡ್ಲಿ ರೆಡಿ ಆಗೋಯ್ತು. ಇಡ್ಲಿ ಆದಮೇಲೆ ನಾನು ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಪಾಪಕ್ಕೆ ಫಸ್ಟು ದೋಸೆ ಹಾಕಿ ತಿನ್ನಿಸ್ಬಿಡೋಣ, ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಅವಳಿಗೆ ಮೊದಲೊಂದು ತುಪ್ಪ ದೋಸೆ ಹಾಕ್ತಾ ಇದ್ದೀನಿ. ಅವಳು ತುಪ್ಪ ದೋಸೆ ಆದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ, ನಾರ್ಮಲ್ ದೋಸೆ ಆದರೆ ಅಷ್ಟೊಂದು ಇಷ್ಟಪಡಲ್ಲ. ದೋಸೆ ಜೊತೆ ಒಂದು ಸ್ವಲ್ಪ ಬಾಳೆಹಣ್ಣಿದೆ, ಅದನ್ನು ಕಟ್ ಮಾಡಿ, ಸ್ವಲ್ಪ ಇನ್ನೊಂದು ಹಣ್ಣೆಲ್ಲ ಇದೆ, ಪಪಾಯ ಎಲ್ಲ, ಅದನ್ನು ಕಟ್ ಮಾಡಿ ಕೊಡ್ತೀನಿ ಇವಾಗ ಅವಳಿಗೆ. ಇನ್ನು ಅವ್ರಿಗೆಲ್ಲ ತಿಂಡಿ ಆದಮೇಲೆ ನಾನು 2-3 ದೋಸೆನ ಮಾಡ್ಕೊಂಡಿದ್ದೆ. ಸೊಪ್ಪು ಸಾಂಬಾರು ಜೊತೆ ನಾನು ದೋಸೆನ ಹಾಕ್ಕೊಂಡ್ಬಿಟ್ಟು ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಪ್ಲೇಟಲ್ಲಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಗೈಸ್. ಏನು ನನಗೆ ಅನಿಸ್ತಿತ್ತು ಯಾಕೆ 3 ದೋಸೆ ಇನ್ನೂ ಸ್ವಲ್ಪ ಜಾಸ್ತಿ ತಿನ್ನಬೇಕು ಅಂತ ಹೇಳಿ ಅನ್ನಿಸ್ತಿತ್ತು. ಐ ಹೋಪ್ ನಿಮ್ಮದು ಕೂಡ ಶ್ರೀರಾಮನವಮಿ ನಮ್ಮನೆ ಥರನೇ ತುಂಬ ಚೆನ್ನಾಗಾಯಿತು ಅಂತ ಅಂದ್ಕೊಂಡು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕಾರ್ನರ್. ಎಲ್ಲರಿಗೂ ಒಳ್ಳೆಯದಾಗಲಿ ಗೈಸ್. ಥ್ಯಾಂಕ್ ಯು ಸೋ ಮಚ್.